ನಿಮಗೆ ಮೆಡಿಟೇಷನ್ ಅಥವಾ ಧ್ಯಾನ ಮಾಡೋದು ಹೇಗೆ, ನಿಮ್ಮ ಸೋಲ್ ಆತ್ಮ ನಿಜವಾಗ್ಲೂ ಸಂತೋಷವಾಗಿದೆಯಾ ಅಂತ ತಿಳ್ಕೊಬೇಕು ಅಂದರೆ ಈ ಶಾರ್ಟ್ಸ್ನ ನೋಡಿ. ನೀವು ಇವತ್ತಿಂದ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ದೀರಿ ಅಂತ ಅಂದರೆ ಸುಮ್ಮನೆ ಒಂದು ಕಡೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಮೊದಲನೇ ದಿನವೇ 20 ನಿಮಿಷ ಧ್ಯಾನ ಮಾಡ್ತೀನಿ, ಅರ್ಧ ಗಂಟೆ ಮೆಡಿಟೇಟ್ ಮಾಡ್ತೀನಿ ಅಂತ ಮೈಂಡ್ ಫಿಕ್ಸ್ ಮಾಡಿಕೊಂಡು ಟೈಮರ್ ಆನ್ ಮಾಡ್ಕೊಂಡು ಕೂತ್ಕೋಬೇಡಿ. ಯಾಕಂದರೆ ಅದು ಆಗದೇ ಇರೋ ಕೆಲಸ. ಹಾಗಾಗಿ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಎಷ್ಟು ನಿಮಿಷ ಆಗುತ್ತೋ ಅಷ್ಟು ಹೊತ್ತು, ಅದು 1 ನಿಮಿಷ, 2 ನಿಮಿಷ ಅಥವಾ 5 ನಿಮಿಷನೇ ಆಗಿರಬಹುದು. ನಿಮಗೆ ಯಾವ ಮೂಮೆಂಟಲ್ಲಿ ಯಾವ ಕ್ಷಣದಲ್ಲಾದರೂ ಕಣ್ಣು ಬಿಡಬೇಕು ಅಂತ ಅನ್ನಿಸ್ದಾಗ ಕಣ್ಣು ಬಿಡಿ. ಅದು ಬಿಟ್ಟು ಬಲವಂತವಾಗಿ ಕಣ್ಣು ಮುಚ್ಕೊಂಡು ಕೂರೋ ಪ್ರಯತ್ನ ಮಾಡಿಬಿಡಿ. ಹೀಗೆ ನೀವು ಪ್ರತಿನಿತ್ಯ ಮಾಡ್ತಾ ಬಂದರೆ 1 ನಿಮಿಷದಿಂದ 2, 2ರಿಂದ 5, 5ರಿಂದ 10 ಹೀಗೆ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಒಂದು ಫೈನ್ ಡೇ ನೀವು 1 ಅವರ್ ಬೇಕಾದರೂ ಕೂತ್ಕೊಳ್ಳೋ ಸಾಧ್ಯ ಆಗುತ್ತೆ. ಇನ್ನೊಂದು ವಿಷಯ, ಕಣ್ಮುಚ್ಚಿ ಧ್ಯಾನಾಸಕ್ತರಾಗಿ ಕೂತ್ಕೊಂಡಿದ್ದ ತಕ್ಷಣ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳಿಬಿಟ್ಟು ಏಕಾಗ್ರತೆಯಿಂದ ಧ್ಯಾನ ಮಾಡುತ್ತೆ ಅನ್ನೋ ಥರ ಏನೂ ಆಗಲ್ಲ. ಕಣ್ಮುಚ್ಚಿ ಕೂತ ತಕ್ಷಣ ತಲೆಯೊಳಗೆ ಏನೇನೋ ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ಹಿಂದೆ ಆಗಿದ್ದು, ಇವಾಗ ಆಗ್ತಿರೋದು, ಮುಂದೇನಾಗಬೇಕಾಗುತ್ತೋ ಅದು, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಕೊಲೀಗ್ಸು, ನಿಮ್ಮ ಶತ್ರುಗಳು ಎಲ್ಲರ ಬಗ್ಗೆನೂ ಯೋಚನೆಗಳು ಬರ್ತಿರುತ್ತೆ. ಆಗ ನೀವು ಮಾಡಬೇಕಾಗಿರೋದಿಷ್ಟೇ, ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟೋ ಬದಲು ಸುಮ್ಮನೆ ಕುತ್ಕೊಂಬಿಡಿ. ಆಗ ಆ ಯೋಚನೆಗಳೆಲ್ಲ ಬಂದಷ್ಟೇ ಸ್ಪೀಡಾಗಿ ತಲೆಯಿಂದ ಆಚೆ ಹೋಗುತ್ತೆ. ಇನ್ನೇನು ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ ಅಂದಾಗ ಮನಸ್ಸು ಹೊರಗಿನ ಶಬ್ದಗಳನ್ನು ಆಲಿಸೋದಕ್ಕೆ ಶುರು ಮಾಡುತ್ತೆ. ಹೀಗೆ ಹೊರಗಿನ ಶಬ್ದಗಳನ್ನು ಕೇಳ್ತಾ ಕೇಳ್ತಾ ಯಾವುದೋ ಒಂದು ಕ್ಷಣದಲ್ಲಿ ನಿಮ್ಮ ಉಸಿರಾಟದ ಸದ್ದಿನೊಂದಿಗೆ ನಿಮ್ಮ ಮನಸ್ಸು ಬೆರೆತು ಉಸಿರಾಟದ ಏರಿಳಿತದ ಮೇಲೆ ಗಮನ ಹರಿಸೋದಕ್ಕೆ ಶುರು ಮಾಡುತ್ತೆ. ಆವಾಗ ನಿಜವಾಗ್ಲೂ ನೀವು ಧ್ಯಾನದ ಸ್ಥಿತಿಯಲ್ಲಿದ್ದೀರಾ ಅಂತ. ಆಗ ನಿಮ್ಮ ತಲೆಯಲ್ಲಿ ಯಾವ ಆಲೋಚನೆಗಳು, ಹೊರಗಿನ ಶಬ್ದಗಳು ನಿಮ್ಮ ಮನಸ್ಸಿಗೆ ಬರಲ್ಲ. ಹೀಗೆ ಸಂಪೂರ್ಣ ಧ್ಯಾನಾಸಕ್ತರಾದಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿ ನಿಮ್ಮ ಮುಖದ ಮೇಲೆ ಒಂದು ಮಂದಸ್ಮಿತ, ಅಂದರೆ ನಿಮ್ಮ ಮುಖದ ಮೇಲೆ ಒಂದು ಮುಗುಳ್ನಗೆ ಇದೆ ಅಂದರೆ ನಿಜವಾಗ್ಲೂ ನೀವು ನಿಮ್ಮ ಆತ್ಮ ಇಬ್ಬರೂ ಖುಷಿಯಾಗಿದ್ದೀರಾ ಅಂತ. ಈ ಸಂದರ್ಭದಲ್ಲಿ ಏನಾದರೂ ಅಳು ಬರ್ತಿದೆ ಅಂದರೆ ನಿಮಗೆ ಬೇಜಾರಾಗಿದೆ, ದುಃಖ ಆಗಿದೆ ಅಂತ. ಆವಾಗ ನಿಮಗೆ ಯಾವ ವಿಚಾರಕ್ಕೆ ದುಃಖ ತಂದಿದೆ ಅಂತ ಕಂಡು ಹಿಡಿದು ಅದನ್ನು ಸಾಲ್ವ್ ಮಾಡ್ಕೋಬೇಕು. ಮುಖ ಗಂಟಾಗ್ತಿದೆ, ಕೋಪ ಮಾಡ್ಕೋತಿದ್ದೀರಾ ಅಂದರೆ ನಿಮಗೆ ಕೋಪ ತರಿಸೋ ವಿಚಾರ ನಿಮ್ಮ ಆತ್ಮದಲ್ಲಿದೆ ಅಂತ. ಯಾಕೆ, ಯಾವ ವಿಚಾರಕ್ಕೆ, ಯಾರ ಮೇಲೆ ಕೋಪ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ನಿಮ್ಮದು. ಹೀಗೆ ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನಸ್ಸು, ಆತ್ಮ, ದೇಹ ಎಲ್ಲವನ್ನು ಶುದ್ಧಿ ಮಾಡ್ಕೊಳ್ಳಿ. ರಿಸಲ್ಟ್ ಏನು ಅಂತ ನನಗೆ ಕಮೆಂಟ್ ಮಾಡಿ.